ವಾರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದು ಕೂಡ ವಾವ್ ಅನ್ನೋ ರೇಂಜ್ಗೆ ಯಾವ ಸಿನಿಮಾಗಳನ್ನು ಕೂಡ ರಿಲೀಸ್ ಮಾಡಿಲ್ಲ. ಬಿಕಾಸ್ IPL ಕತೆ ಮುಗಿಯೋವರೆಗೂ ಕೂಡ ಅದೇ ರಾಗ ಅದೇ ಹಾಡು. ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದೆ, ಅದು ಇದು ನೋಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡೋಣ, ಅದು ಇದು ಏನಾದ್ರೂ ಒಂದ್ ಸ್ವಲ್ಪ ಟಚ್ ಕಿಚ್ ತಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ರೆ ಯಾವ ಸಿನಿಮಾಗಳು ರಿಲೀಸ್ ಮಾಡ್ತಾ ಇಲ್ವ ಇವರು. ಇನ್ನು ಔಟ್ ಆಫ್ ಲ್ಯಾಂಗ್ವೇಜ್ ಅಲ್ಲಿ ತಮಿಳಲ್ಲಿ ಈ ವಾರ ರತ್ನಂ ಅಂತ ಒಂದು ಹೊಸ ಸಿನಿಮಾ ರಿಲೀಸ್ ಆಗ್ಬಿಟ್ಟಿದೆ ವಿಶಾಲ್ದು. ಸರಿ ಆಯ್ತು, ಟೈಮ್ ಪಾಸ್ ಮಾಡೋದಕ್ಕೆ ಇನ್ನೇನ್ ಬೇರೆ ಕೆಲಸ ಇಲ್ವಲ್ಲ, ಈ ಸಿನಿಮಾಗಾದ್ರೂ ಹೋಗ್ಬಿಡೋಣ ಅಂತ ಡೈರೆಕ್ಟ್ ಆಗಿ ನುಗ್ಗ್ಬಿಟ್ಟೆ. ಆಮೇಲೆ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು, ವಾವ್ ಏನೋ ಈ ತರ ಹೊಸದಾಗಿ ಏನೋ ಮಾಡಿದಾರಲ್ಲ, ಪರವಾಗಿಲ್ಲ ಅನ್ನೋ ರೇಂಜ್ಗೆ ಮಾಡ್ಬಿಟ್ರು. ಆಕ್ಚುಲಿ ಸಿನಿಮಾ ಚೆನ್ನಾಗಿದೆ. ಯಾಕೆ ಪರವಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಕೆಲವೊಂದಷ್ಟು ಶಾರ್ಟ್ಗಳು, ಕೆಲವೊಂದಷ್ಟು ಕಾಮಿಡಿಗಳು, ಕೆಲವೊಂದಷ್ಟು ವಿಷಯಗಳು ಮತ್ತೆ ಮತ್ತೆ ಪ್ರೆಷರ್ ಹಾಕ್ಬಿಟ್ಟು ಇದನ್ನ ಬೇರೆ ಕಡೆನೂ ಕೂಡ ನೋಡಿದ್ವಿ, ಇಲ್ಲೂ ಅದನ್ನೇ ನೋಡ್ಬೇಕಲ್ಲ ಅನ್ನೋ ಒಂದು ಬೇಜಾರು. ಪನ್ನೀರ್ ಸೆಲ್ವಂ ಅನ್ನೋ ಒಬ್ಬ MLA ಅಂಡರ್ ಅಲ್ಲಿ ಒಂದ್ ರೀತಿ ರೈಟ್ ಹ್ಯಾಂಡ್ ತರ ಕೆಲಸ ಮಾಡ್ತಾ ಇರ್ತಾನೆ. ಕೆಲಸ ಅಂದ್ರೆ ಆಫೀಸ್ಗೆ ಹೋಗೋದು, ವರ್ಕ್ ಮಾಡೋದು, ಅದು ಇದು ಅಲ್ಲ, ವಡಿ ಬಡಿ ಕಡಿ ಇಗ್ಲಿಸು ಇದನ್ನೆಲ್ಲ ರಾಜಾರೋಷವಾಗಿ ಆರಾಮಾಗಿ ಖುಷಿಯಾಗಿ ಮಾಡ್ತಾ ಇರ್ತಾರೆ. ಕಾರಣ ಬಿಹೈಂಡ್ ಆಫ್ MLA ಏನ್ ಬೇಕಾದ್ರೂ ಮಾಡಿ, ಏನ್ ಬೇಕಾದ್ ಮಾಡಿ, ನಾನಿದ್ದೀನಿ, ನಾನ್ ನೋಡ್ಕೋತೀನಿ ಅಂತ MLA. ಹಿಂಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ಹುಡುಗಿನ ವಿಶಾಲ್ ಅವರು ನೋಡ್ಬಿಡ್ತಾರೆ. ಅವ್ರೇನೆ ಹೀರೋಯಿನ್ ಅನ್ಬೇಕಾ ಏನ್ ಅನ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಏನೋ ಒಂದು ಆತಗೆ ಸಿನಿಮಾದ ಹೀರೋಯಿನ್, ಸಿನಿಮಾದ ಒಂದು ಹುಡುಗಿನ ಸಡನ್ ಆಗಿ ವಿಶಾಲ್ ಅವರು ನೋಡಿದ್ಮೇಲೆ ಆ ಹುಡುಗಿನ ಫಾಲೋ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ಇವ್ರು ಯಾಕೆ ಆ ಹುಡುಗಿಗೆ ಅಷ್ಟೊಂದು ಹೆಲ್ಪ್ ಮಾಡ್ತಾ ಇದಾರೆ ಅನ್ನೋದನ್ನ ಸಿನಿಮಾದೊಳಗಡೆ ನೋಡಿದ್ರೆ ಚೆನ್ನಾಗಿರುತ್ತೆ. 2 ಗಂಟೆ 38 ನಿಮಿಷ ಇರೋ ಸಿನಿಮಾ ಒಂದು ಲೆವೆಲ್ಗೆ ಓಕೆ ಅನ್ನೋ ರೇಂಜ್ ಇದ್ರು ಕೂಡ ಮತ್ತೆ ಮತ್ತೆ ಅದೇ ವಿಷಯಗಳನ್ನ ಹಾಕೊಂಡು ಲೈಟ್ ಆಗಿ ಬೇಜಾರ್ ಮಾಡಿದ್ದಾರೆ. ಅದರಲ್ಲೂ ಕೆಲವೊಂದಷ್ಟು ಸೀನ್ಸ್ ಗಳು ಮಾತ್ರ ಏನಕ್ಕೆ ಈ ಸಿನಿಮಾ ಇಲ್ಲಿಗೆ ಯಾಕೆ ಹಾಕಿದ್ರು ಅಂತ ಅನ್ನಿಸ್ತಿರ್ತದೆ. ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿರುವಂತ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಸಖತ್ತಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡದೆ ಸೈಡ್ ಇಟ್ಬಿಟ್ರೆ, ಇನ್ನು ಕಾಮಿಡಿ ಸೀನ್ಸ್ ಗಳು ಮಾತ್ರ ಒಂದೊಂದ್ ಕಡೆ ವರ್ಕ್ ಆಗಿದ್ರು ಕೂಡ ಇನ್ನೊಂದ್ ಕಡೆ ಈ ಕಾಮಿಡಿ ಸೀನ್ ಇಲ್ಲಿ ಯಾಕೆ ಬಂತು ಅಂತ ಅನ್ಸೋದ್ರಲ್ಲಿ ಡೌಟ್ ಇಲ್ಲ. ಬಿಕಾಸ್ ಒಂದ್ ಸೀನ್ ಆಗ್ತಾ ಇರ್ತದೆ, ಈಗ ಸಡನ್ ಆಗಿ ಈಗ ಒಬ್ಬನ ಕೋಚ್ ಹಾಕಿದ್ರು, ಅವ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರೆ ಅಲ್ಲಿ ಕಾಮಿಡಿ, ಅಲ್ಲೊಂದ್ ಏನೋ ಆಗಿದೆ, ಆ ಸೀನ್ ಅಲ್ಲಿ ಕಾಮಿಡಿ ಬೇಕಾ? ಸರಿ ಓಕೆ, ಅದನ್ನ ಬಿಟ್ಬಿಟ್ಟು ಸೈಡ್ ಇನ್ನೊಂದ್ ಕಡೆ ಬರೋಣ, ಇನ್ನೊಂದ್ ಏನೋ ಸೀರಿಯಸ್ ಆಗಿರೋ ಮ್ಯಾಟರ್ ನಡೀತಾ ಇದೆ, ಸಡನ್ ಆಗಿ ಅಲ್ಲೂ ಕೂಡ ಒಂದು ಕಾಮಿಡಿ ಬೇಕಾ? ಸೊ ಟೋಟಲ್ ಆಗಿ ಈ ಸಿನಿಮಾ ಕರೆಕ್ಟ್ ಆಗಿ ಒಂದು ಅಂದಾಜು ಅಂತ ಇಟ್ಕೊಂಡ್ರು ಕೂಡ 2 ಗಂಟೆ 10 ನಿಮಿಷ 5 ನಿಮಿಷ ಅನ್ನಷ್ಟು ಕರೆಕ್ಟ್ ಆಗಿರೋ ಸಿನಿಮಾ. ಇನ್ 20 ರಿಂದ 25 ನಿಮಿಷ ಬರೀ ಬೇಡದೇ ಇರೋ ಕಾಮಿಡಿಗಳನ್ನ ಹಾಕೊಂಡು ಲೇಗ್ ಮಾಡಿದ್ದಾರೆ. ಅದೊಂದು ಈ ಸಿನಿಮಾದಲ್ಲಿ ದೊಡ್ಡ ಲೋ ಪಾಯಿಂಟ್. ಇನ್ನು ಮೇನ್ ಆಗಿ ಈ ಸಿನಿಮಾದ ಹೀರೋ ಅಂದ್ರೆ ಹೀರೋಯಿನ್ ಹುಡುಗಿ, ಅವಳೇ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್. ಅವಳಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತಾನೆ. ಅದು ಏನಕ್ಕೆ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಸಿನಿಮಾದಲ್ಲಿ ತುಂಬಾ ದೊಡ್ಡ ಕ್ರಾಸ್ ಕನೆಕ್ಷನ್ ಗಳಿದಾವೆ. ಅವನ್ನೆಲ್ಲ ಒಂದೊಂದ್ ಕಡೆ ಅರ್ಥ ಆಗದಿರೋ ಕೂಡ ಕೊನೆ ಹತ್ತರದಲ್ಲಿ ಎಲ್ಲ ಕ್ಲಿಯರ್ ಆಗೋಯ್ತದೆ. ಈ ನನ್ನ ಮಕ್ಕಳು ಇವರಾ, ಹಿಂಗಾಗಿತ್ತು, ಆ ತರ ಇತ್ತು ಅನ್ನೋದು ಕನ್ಫರ್ಮ್ ಆಗಿ ಲಾಸ್ಟ್ ಅಲ್ಲಿ ಕ್ಲಿಯರ್ ಆಗಿಬಿಡ್ತದೆ. ಈ ಸಿನಿಮಾದಲ್ಲಿ ವಿಲನ್ಸ್ ಮುರಳಿ ಶರ್ಮಾ, ಇವ್ರದ್ದು ವಿಶಾಲ್ದು ಇಬ್ರು ಮಧ್ಯೆ ಇರೋ ಕನೆಕ್ಷನ್ಸ್ ಯಾಕೋ ಸ್ವಲ್ಪ ಬ್ರೇಕಬಲ್ ಅನ್ಸ್ಬಿಡ್ತು. ಅಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ಲ. ಇನ್ನು ಬೇರೆ ಟಫ್ ಆಗಿರೋಂತ ವಿಲನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಈ ಸಿನಿಮಾ ಇಷ್ಟಕ್ಕೆ ಕರೆಕ್ಟ್ ಆಗಿ ವರ್ಕ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ರಿವೆಂಜ್ ಸಿನಿಮಾ ಅಂದ್ರೆ ಈ ವಾರದಲ್ಲಿ ರತ್ನಂ. ಮತ್ತೆ ಅನ್ಕೋತಾ ಇದೆ ಸಿನಿಮಾದಲ್ಲಿ ಇನ್ನೊಬ್ಳು ಹೀರೋಯಿನ್ ಇರ್ಬೋದಾ ಅಥವಾ ಇವಳೇನೆ ಮದ್ವೆ ಆಗಬಹುದಾ ಅಂತ ಅನ್ಕೊಂಡ್ರು ಕೂಡ ಕೊನೆಯಲ್ಲಿ ಅವೆಲ್ಲ ಸಾಧ್ಯ ಆಗಲ್ಲ. ಯಾಕಂದ್ರೆ ಇವನು ರಿಯಾಲಿಟಿ ಯಾವ ರೀತಿ ಥಿಂಕ್ ಮಾಡ್ತಿದೆ, ಮದರ್, ವೈಫ್, ಸನ್, ಸಮಥಿಂಗ್ ಅದಕ್ಕೆಲ್ಲ ಮಿರಾಕಲ್ ಆಗಿ ಏನಾದ್ರು ಒಂದು ತೋರ್ಸಕ್ ಕೊಟ್ಟೋದ್ರೆ ಏನಿದ್ ಹಿಂಗ್ ತೋರ್ಸ್ಬಿಟ್ರೆ ಬಿಡೆ ಅಂತ ಅನ್ಕೋತಾರೆ ಅನ್ಬಿಟ್ಟು ಸಿನಿಮಾದ ಸ್ಟೋರಿನೇ ಅನ್ನೋ ರೇಂಜಿಗೆ ಮಾಡ್ಬಿಟ್ರು. ಒಟ್ನಲ್ಲಿ ಸಿನಿಮಾ ಚೆನ್ನಾಗಿದೆ. ಏನ್ ಇವ್ನಿಗೆ ಹಂಗು ಅಂತಾರೆ ಹಿಂಗು ಅಂತಾನೆ ಅಂತ ಅಂತಿದ್ರಲ್ಲ, ತಲೆ ಕೆಟ್ಟೋಗ್ಬಿಡ್ತದಲ್ಲ. ಒಟ್ನಲ್ಲಿ ಈ ಸಿನಿಮಾ ಬೇಸ್ ಆಗಿ ನಿಂತಿರೋದೇ ಹೀರೋಯಿನ್ ಮೇಲೆ. ಪ್ರಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ವಿಶಾಲ್ ಅವ್ನ ಪ್ರಾಣನೇ ಒತ್ತೆ ಹಾಕ್ಬಿಡ್ತಾನೆ. ವಿಶಾಲ್ ಪ್ರಾಣಕ್ಕೂ ಏನಾಗಬಾರ್ದು ಅಂತ ಪನ್ನೀರ್ ಸೆಲ್ವಂ ಅವ್ನ ಪ್ರಾಣನ ಒತ್ತೆ ಇಡ್ತಾನೆ. ಸೊ ಇದೆಲ್ಲ ಜಾಯಿಂಟ್ ಲಿಂಕ್ ಗಳು ಹಿಂದೆ ಬಂದು ಅವ್ರವ್ರಿಗೆ ಹೋಗಿ ಲಾಕ್ ಆಗಿ ನಿಂತ್ಕೋತಿದೆ. ಒಂದೇ ಫ್ಯಾಮಿಲಿ ಲಾಗ್ ಅಂತ ದೊಡ್ಡ ಘಟನೆ ಈ ರತ್ನಂ. ಇದೆಲ್ಲ ಹೆಂಗಾಯ್ತು ಏನಾಯ್ತು ಅಂತ ನೋಡ್ಬೇಕು ಅಂತ ಅನ್ಸಿದ್ರೆ ಥಿಯೇಟರ್ಗೆ ಹೋಗಿ ನೋಡ್ಕೊಂಬನ್ನಿ. ಸಿನಿಮಾ ಚೆನ್ನಾಗಿದೆ. ಆ ತರ ಇದೆ ಅಂತ ಏನು ಹೇಳಂಗೇ ಇಲ್ಲ, ಚೆನ್ನಾಗಿದೆ. ಬಟ್ ಕೆಲವೊಂದಷ್ಟು ಕಾಮಿಡಿ ಸೀನ್ಸ್ ಗಳನ್ನ ಬೇಡದೇ ಇರೋ ತುಂಬಿಟ್ಟವ್ರೆ ಅನ್ನೋದೊಂದು ಬಿಟ್ರೆ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಒನ್ ಟೈಮ್ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡ್ಕೊಂಡ್ ಬರ್ಬೋದು. ಜೊತೆಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗದೆ ಹೋದ್ರೆ ಒಳ್ಳೇದು ಅನ್ಕೋತೀನಿ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕಟ್ಟಿಂಗ್ ಸೀನ್ ಇದೆ. ಆ ಸೀನ್ ನೋಡಿದಾಗ ಚಿಕ್ಕ ಮಕ್ಕಳು ಎದುರ್ಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ. UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಆದ್ರೂ ಕೂಡ ಆ ಸೀನ್ ನ ಯಾವ ರೀತಿ ಹಾಕಿದ್ದಾರೆ ಅನ್ನೋದು ಡೌಟ್. ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗದೆ ಇರೋದು ಒಳ್ಳೇದಪ್ಪ. ಹೋಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಅಡಲ್ಟ್ಸ್ ಗಳೆಲ್ಲ ನೋಡ್ಕೊಂಡ್ ಬನ್ನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಸಿ ಯು.